ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತು ಯೂಟ್ಯೂಬ್ ಚಾನಲ್. ಇಶನ್ ನೋಡ್ತಾ ಇದ್ದಾನೆ ನಮ್ಮಮ್ಮ ಏನು ಹಿಂಗೆ ಮಾಡ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದಾಳೆ. ಇಶನ್ ಸ್ಕೂಲ್ಗೆ ಹೋಗ್ತೀಯಾ? ಹಾಂ, ಹಠ ಮಾಡಲ್ವಾ? ಅವನಿಗೆ ಹೇಳ ಮೂಡಲಿಲ್ಲ ಗೈಸ್. ಅವನು ಕೇಳಿದ್ರೆ ಹೇಳ್ತಾನೆ ಸ್ಕೂಲ್ಗೆ ಹೋಗ್ತೀಯಾ ಅಂದರೆ ಹ್ಞೂ ಹೋಗ್ತೀನಿ, ಹಠ ಮಾಡೋದನ್ನ ಇಲ್ಲ ಮಾಡಲ್ಲ ಅಂತಾನೆ. ಎಲ್ಲ ಚೆನ್ನಾಗಿ ಮಾತಾಡ್ತಾನೆ, ರೆಸ್ಪಾನ್ಸ್ ಮಾಡ್ತಾನೆ. ಅವನು ಹೇಳ್ತಾನೆ ಬ್ಯಾ ಅಂತ. ಮತ್ತೆ ಸಿಂಚನ ಎಲ್ಲೋಗ್ತಿದ್ಯಾ? ಯಾವಾಗ ಕರ್ಕೊಂಡು ಹೋಗ್ತಾರೆ ಆಲೂಗಡ್ಡೆ ಸಾಂಬಾರು ಪೊಟ್ಯಾಟೊ ತರಬೇಕು ಅಂತ. ಆಲೂಗಡ್ಡೆ ತರಬೇಕು ಗೈಸ್. ಮತ್ತೆ ಸಾಂಬಾರು ಅಲ್ಲ, ಬೆಳಗ್ಗೆ ಟಿಫನ್ಗೆ ಬ್ರೇಕ್ಫಾಸ್ಟಿಗೆ. ಇವಾಗ ನೈಟ್ ಅಡುಗೆ ಏನೂ ಇಲ್ಲ, ಯಾಕಂದರೆ ಸುಸ್ತಾಗಿದೆಲ್ಲ ಕೆಲಸ ಮಾಡಿ ಅದಕ್ಕೆ. ಆಮೇಲೆ ಅಡುಗೆ ಇಲ್ಲ ಅಂದರೆ ಇನ್ ದ ಸೆನ್ಸ್ ಹಂಗಲ್ಲ, ಮಾಡ್ತೀವಿ ಅಂದರೆ ಯಾವ ಥರ ಅಂದರೆ ಈ ಕೈಗೊಜ್ಜು ಬರುತ್ತಲ್ಲ, ರ್ಯಾಂಡಮಾಗಿ ಬೇಗ ಮಾಡ್ತಾರಲ್ಲ, ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕಿಚ್ಬಿಟ್ಟು ಖಾರ ಥರ ಎಲ್ಲ ಮಾಡ್ತಾರಲ್ಲ, ಅದು ನಮ್ಮ ಆವಾಗ ಏನು ಟೊಮೆಟೊ ಸಾಂಬಾರಿದೆ. ಏನು ಸಿಂಚು? ಟೊಮೆಟೊ ಸಾಂಬಾರಿದೆ. ಟೊಮೆಟೊ ಸಾಂಬಾರ? ಟೊಮೆಟೊ ಬಜ್ಜಿ ಕಾಯಿಸೋದು. ನಾನು ಅದನ್ನು ಟೊಮೆಟೊ ಸಾಂಬಾರು ಅಂತ ಇದ್ದೀನಿ ನೋಡಿ. ಇದು ಹೈಟೆನ್ಷನ್ ರೋಡ್. ನಮ್ಮ ಮನೆಯಿಂದ ಸ್ಟ್ರೈಟ್ ಡೆಡ್ ಎಂಡ್ ಬಂದು ರೈಟ್ ತಿರುಗಿಕೊಂಡ್ರೆ ಹೈಟೆನ್ಷನ್ ರೋಡ್. ಇಲ್ಲೆಲ್ಲ ಅನ್ಕೋತಾ ಇರ್ತಾರೆ, ಏನು ಹಿಂಗೆ ವಿಡಿಯೋ ಮಾಡ್ತಾ ಇದ್ದಾಳೆ, ಏನು ಹಿಂಗೆ ಒಬ್ಬೊಬ್ಳು ಮಾತಾಡ್ತಿದ್ದಾಳೆ, ಫೋನ್ ಇಟ್ಕೊಂಡು ಶೈನೆಸ್ ಆಗೋದು ಅಂತ ಅನ್ಕೋತಾರೆ. ದುಡ್ಡು ಮಾಡ್ಬೇಕಂದ್ರೆ ಮಾಡಬೇಕು ಗೈಸ್, ಎಲ್ಲ ಬಿಟ್ಬಿಡ್ಬೇಕು. ಏನೋ ಫಿಯರು ಶೈನೆಸ್ ಅನ್ನೋದನ್ನ ಎಲ್ಲ ಬಿಟ್ಬಿಡ್ಬೇಕು. ದೂರ ಇಟ್ಕೊಂಡು ಮಾತಾಡ್ಬೋದು, ಬಟ್ ಅಂದರೆ ನನ್ನ ವಾಯ್ಸ್ ಕೇಳಲ್ಲ. ಹರ್ಷಿತ್ ಹೇಳ್ದ ಗೊತ್ತಾ, ಏನೋ ಹರ್ಷಿತ್ ಹೇಳ್ದ ಗೈಸ್, ಅದು ಏನೋ ವಾಯ್ಸ್ ಆಡಿಯಬಲ್ ಆಗಿಲ್ಲ ಅಂತ ಅಂದ. ಅವಾಗಿಂದ ಸ್ವಲ್ಪ ಹತ್ರ ಇಟ್ಕೊಂಡು ಮಾತಾಡಬೇಕು. ಸ್ಪೀಕರ್ ಅದೇನೋ ಸ್ಪೀಕರ್ ತಾನೇ, ಸ್ಪೀಕರ್ ಏನದು ಆ ಮೈಕ್ ತಗೊಳ್ಳೋ ತನಕ ಸ್ವಲ್ಪ ಕಷ್ಟ ಅಷ್ಟೇ. ಆಮೇಲೆ ವಾಯ್ಸ್ ಆಡಿಯಬಲ್ ಕೇಳುತ್ತೆ. ಇದೇ ನೋಡಿ ಹೈಟೆನ್ಷನ್ ಏನಕ್ಕೆ ಫೇಮಸ್ಸು ಅಂದರೆ ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ತೋರಿಸಿನಿರಿ, ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಟವರ್, ಅದಕ್ಕೆ ಫೇಮಸ್ ಹೈಟೆನ್ಷನ್ ರೋಡ್. ಸಿಂಚನ ಫೋನ್ ನೋಡ್ಕೊಂಡು ಎಲ್ಲೋ ಹೋಗ್ತಿದ್ಯಾ? ಮುಂದೆ ನೋಡಿ, ಆಲೂಗೆಡ್ಡೆ ಗೈಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಡುಕ್ಬೇಕೀಗ. ಆಲೂಗೆಡ್ಡೆ ಹುಡುಕ್ಬೇಕು, ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಎಲ್ಲಿದೆ ಗೈಸ್ ಆಲೂಗೆಡ್ಡೆ ಎಲ್ಲ ಇದೆ. ಇದು ಆ್ಯಕ್ಚುಲಿ ಸುಮ್ಮನೆ ರ್ಯಾಂಡಮ್ ಮಿನಿ ಬ್ಲಾಗ್ ಆಗಿರುತ್ತೆ ಗೈಸ್, ಆಯಿತಾ? ಸುಮ್ಮನೆ ಹೊರಗಡೆ ಬಂದ್ಬಿಟ್ಟು ಒಂದು ಬ್ಲಾಗ್ ಮಾಡೋಣ ಅಂತ, ಡೈಲಿ ಅಪ್ಲೋಡ್ ಮಾಡ್ತಿರೋಣ, ನೋಡೋರ್ಗೂ ಸ್ವಲ್ಪ ಎಂಕರೇಜ್ ಆಗಿರುತ್ತೆ. ನೋಡಲಿ ಬಿಡು, ಅವ್ರಿಗೇನು. ಗೈಸ್ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಅಂತ ಇವಳು ನಾಚ್ಕೋತಾ ಇದ್ದಾಳೆ. ನಿನಗೆ ನಾಚಿಕೆ ಆಗ್ತಾಯ್ತಾ? ಇವನ್ನ ಕರ್ಕೊಬ, ನಾನು ವ್ಲಾಗ್ ಮಾಡೋಕ್ಕಾಗಲ್ಲ ಇವನ್ನ ತಳ್ಕೊಂಡು. ಇವಳಿಗೆ ನಾಚಿಕೆ ಆಗುತ್ತೆ ಅಂತ ಗೈಸ್. ಇವಳಿಗೆ ಯಾಕೆ ನಾಚಿಕೆ ಆಗುತ್ತೆ? ಮಾಡ್ತಿರೋದು ನಾನು, ಆ್ಯಕ್ಚುಲಿ ತಡೀರಿ, ಮಾಡ್ತಿರೋದು ನಾನು, ನನಗಾಗಬೇಕು. ನನ್ನ ಇವಾಗ ಮನಸ್ಸಲ್ಲಿದೆ, ದುಡಿಬೇಕು ಅನ್ನೋದು ಫುಲ್ ಬಂದ್ಬಿಟ್ಟಿದೆ. ಎಂತೆಂಥವ್ರು ಹೆಂಗೋ ಮಾಡ್ತಾರೆ, ನಾವು ಮಾಡಬಾರ್ದು ಗೈಸ್ ಹೇಳಿ. ಇದರೊಳಗೆ ಸಿಗುತ್ತೆ ಅನ್ಸುತ್ತೆ ಪೊಟ್ಯಾಟೊ. ಬಾ ನೋಡೋಣ, ಬಾ. ಹುಷಾರು, ಅವ್ನು ಯಾರೋ ಸೆಲ್ಫಿ ತಗೋತಾ ಇದ್ದಾನಲ್ಲಿ. ಅಲ್ಲಿ ಯಾರೋ ಹೋಗ್ತಿರೋ ಸೆಲ್ಫಿ ತಗೋತಾ ಇದ್ದಾರೆ ಅಂದೆ. ರೋಡ್ ಕ್ರಾಸ್ ಮಾಡಬೇಕು. ಬಾ, ನಮ್ಮ ಬಾಸ್ ರೋಡ್ ಕ್ರಾಸ್ ಮಾಡ್ತಿದ್ದಾರೆ. ಈಗ ಪೊಟ್ಯಾಟೊ ತಗೊಳ್ಳುವ ಸರ್ದಿ. ಪೊಟ್ಯಾಟೊ ಗೈಸ್, 1 kg ಪೊಟ್ಯಾಟೊ ತೊಗೋಬೇಕು. ಚೆನ್ನಾಗಿದೆಯೋ ಗೊತ್ತಿಲ್ಲ. ಓಕೆ, ಎದುರುಕೋತಾಳೆ ಗೈಸ್ ಇವಳು. ಆಂಟಿ ಪೊಟ್ಯಾಟೊ ಹೆಂಗೆ kg? ಹಾಂ ಕೊಡಿ 1 kg. ಸಿಚ್ಚು ಪೊಟ್ಯಾಟೊ ಚಾಯ್ಸ್ ಮಾಡಿ. ಬುಟ್ಟಿಯಲ್ಲಿದೆ ಬುಟ್ಟಿ ಚಾಯ್ಸ್ ಇತ್ತು, ಬುಟ್ಟಿ ಇದ್ದೀನಿ ನಾನು. ಪೊಟ್ಯಾಟೊ ಚಾಯ್ಸ್ ಮಾಡು.
ಬುಟ್ಟಿ ಚಾಯ್ಸ್ ಮಾಡು ಅಂತಿದ್ದೀನಿ ನಾನು. ಬುಟ್ಟಿ ಚಟ್ನಿ ಪೊಟ್ಯಾಟೊ ಚಾಯ್ಸ್ ಮಾಡ್ತಾಳೆ ಗೆಸ್ ಇವಳು. ಹಾಂ ಬೇಗ 1 kg ಪೊಟ್ಯಾಟೊ ಹಂಗೆ ಧೂಳು ಏನು ಮಾಡೋಕ್ಕಾಗಲ್ಲ. ಅದು ಮಣ್ಣಿಂದ ಬಂದಿರೋದಲ್ಲ, ಡೈರೆಕ್ಟ್ ತೆಗೆದಿರ್ತಾರಲ್ಲ. ಎಲ್ಲ ಚೆನ್ನಾಗಿದೆ. ಹಾಕೋ 1 kg. ಹಾಯ್ ಇಶಾನ್. ಇಶಾನ್ ಸೇ ಹಾಯ್. ಹಾಯ್ ಸೇ ಹಾಯ್. ಹಾಯ್. ಯಾಕೋ ಗರಂ ಆಗಿದ್ದಾನೆ ಗಾಯ್ಸ್. ಈಗ ಸ್ಮೈಲ್ ಅಂತ ಹಾಯ್ ಹಾಯ್ ಹೇಳು. ಹಾಯ್. ಹಾಂ ಓಕೆ. ಶೇಕನ್ ಜಾಸ್ತಿ ಆಯ್ತು. ಶೇಕನ್ ಕೊಡು. ಪ್ಲಂಕಿಸ್ ಕೊಡಿಸ್ತೀನಿ, ಅದಕ್ಕೆ ಶೇಕನ್ ಕೊಡಿಸ್ತೀನಿ. ಟೊಮೆಟೊ ಬೇಕಾ? ಥ್ಯಾಂಕ್ ಯು. ಇಲ್ಲ ಅಷ್ಟೇ, ಇದು 1 kgಗಿನ ಜಾಸ್ತಿನೇ ಇದೆ ಸಿಂಚನ. 1 kgಗೆ ಹಾಕು ಅಂದರೆ ಒಂದು 3-4 kgಗೆ ಆಗಂಗೆ ಹಾಕಿದ್ಯಾ ಅಕ್ಕ? ಅದ್ರಲ್ಲಿ ತೆಗಿಬೇಕು. ಇದು ಇನ್ನೂ 2 kg ಎಕ್ಸ್ಟ್ರಾ ಬರ್ತಿತ್ತು. ಕ್ಯಾಶ್ ನನ್ನ ಹತ್ರ ಎಲ್ಲ ಐತೆ ಸೂಳು ಹಿಡ್ಕೊಬಿಟ್ಟಿಲ್ಲ ನೋಡಿ. ಹಿಡ್ಕೊಬಿಟ್ಟು ನಿಮ್ಮ ಕೈಲಿ ಐತಂತೆ. 30 ರೂಪೀಸ್ 50 ರೂಪೀಸ್ ಹಿಡ್ಕೊ, ಅವ್ನಿಗೆ ಏನಾರು ಹೋಗ್ತಾ ಕೊಡಿಸ್ಬೇಕಂತೆ. ಅವನಿಗ ಅವನಿಗೆ ಏನಾರು ಅವ್ನು ಏನು ಕೇಳ್ತಂಗೆ ಕೊಡಿಸ್ಬೇಕಂತೆ. ಬಿಸ್ಕೆಟ್ ಕೊಡಿಸ್ತೀನಿ ನಡಿ. ಆಯಿತು ಕೊಡಿಸ್ತೀನಿ. ಗಸೊಳಿಗೆ ಗೋಲ್ಗಪ್ಪ ಬೇಕಂತೆ. ಸೊ ಗೋಲ್ಗಪ್ಪ ಕೊಡ್ಸೋಣ ಬನ್ನಿ. ಬಟ್ ನಾನು ಆನ್ ಡೇಟ್ ತಿನ್ನಲ್ಲ. ಏನು? ನಾನು ಆನ್ ಡಯಟ್ ತಿನ್ನಲ್ಲ ಗೈಸ್. ತಿನ್ನಲ್ಲ ಫಿಕ್ಸ್. ಏನು ಮಿಷನ್ ಥರ ತುಂಬ ವೆಹಿಕಲ್ಸ್ ಕಾಣತ್ತಪ್ಪ ಅಲ್ಲೋಡಿ. ಅಲ್ಲೊಂದು ಐತೆ, ಅಲ್ಲಿ ಅದೊಂದು. ನಮ್ಮ ಮಿಷನ್ ತಗೊಂಡಿರೋ ಥರ ತುಂಬ ಸೈಕಲ್ ಈ ರೋಡಲ್ಲಿ ಎಲ್ಲ ಮೋಸ್ಟ್ಲಿ ಬೇಬಿ. ಮೋಸ್ಟ್ಲಿ ಬೇಬಿ ಮಾಡ್ತಾರೆ ತಗೋತಾರೆ ಅನ್ಸುತ್ತೆ. ಎಲ್ಲ ಇಲ್ಲ ಆಲ್ ನೋಡಿ ಗೈಸ್. ಈ ವ್ಲಾಗಲ್ಲೂ ತಸಿಂತಾರ್ ಹುಡುಗಿರಿ ಕ್ರೇಜ್. ಆದರೆ ನನ್ನ ಬಿಟ್ಟು ಹುಡುಗಿರ್ಗೆಲ್ಲ ಕ್ರೇಜ್. ಅದೇ ನನ್ನ ಬಿಟ್ಟು ನನಗೆ ನಮ್ಮ ಸಮರ್ಕ್ಕೆ ಯಾರಿಗೂ ಗೊತ್ತಿಲ್ಲ ಏನು ಕ್ರೇಜ್. ಅವಳು ಹಾಂ ಏನು ತಿಳ್ಕೊಬೇಕಾ ಸುಳ್ಳು ನೋಡಿ ಹೆಂಗಾಡ್ತಾಳೆ. ಪ್ರಶ್ನೆ ಅಲ್ಲ ಇದು. ಎಲ್ಲರೂ ನಂತರ ಇರ್ಬೇಕು ಅಂತ. ಬಟ್ ನಾನು ಹೇಳ್ತಿದ್ದು ನಂಗೆ ಆ ಶೈನೆಸ್ ಇಲ್ಲ. ಒಂದ್ಸಲಿ ನಾನು ಅದು ಮಾಡ್ಬೇಕಂತ ಅನ್ಸೋದು ಒಂದು ವರ್ಷ ಆಗಿತ್ತು. ನಥಿಂಗ್ ಶೈನೆಸ್ ಎಲ್ಲ ಇಲ್ಲ ಗೈಸ್. ಅಲ್ಲಿ ಕೈ ತೊಳ್ಕೊ ಕ್ವಾಲಿಟಿ ಇಲ್ವ ಅವರು. ನನ್ನಲ್ಲಿ ಹಿಂಗೆ ಆನ್ ಮಾಡ್ಕೊಂಡು ಹ್ಯಾಂಡಲ್ಸ್ ಮಾಡೋ ಎಲ್ಲ ಇಟ್ಟಿದ್ದಾರೆ ಗೈಸ್. ನಮ್ಮದು ಒಂದೊಂದು ಅಡ್ಡ ಇದೆ. ಗೋಬಿ ಆದರೆ ಈ ಅಂಗಡಿ ಆಯಿತಾ, ಚುರ್ಮುರಿ ಆದರೆ ಅಲ್ಲಿ ಪಾರ್ಕ್ ಹತ್ರ ಒಂದಿದೆ. ಆಮೇಲೆ ಮಸಾಲೆ ಪುರಿ ಪಾನಿಪುರಿಗಾದರೆ ಪಾರ್ಕ್ ಹತ್ರನೇ ಲೆಫ್ಟಲ್ಲಿ ಒಂದಿದೆ. ಅವರು ಅಣ್ಣ ಚೆನ್ನಾಗಿ ಮಾಡ್ತಾರೆ. ಅಂದರೆ ನನಗಿನ್ನ ಚಿಕ್ಕವನೇ ಬಟ್ ಚೆನ್ನಾಗಿ ಮಾಡ್ತಾನೆ. ಓಕೆ. ಆಮೇಲೆ ಜ್ಯೂಸ್ಗೆ ಅಂದರೆ ನಮ್ಮನೆ ರೋಡ್ ಹತ್ರ ಆ ಕಡೆ. ಹಾಂ ಆಯಿತಾ. ಜ್ಯೂಸ್ಗಾದರೆ ಅಲ್ಲಿದೆ ಅಷ್ಟು ಆಯಿತಾ. ಆಮೇಲೆ ಇನ್ನೊಂದು ಏನಿದ್ವು ಗೋಲ್ಗಪ್ಪ ಆದರೆ ಆ ಶಾಪು. ಆಮೇಲೆ ಅಲ್ಲಿ ತೋರಿಸಿದೆ ಈಗ ಗೋಲ್ಗಪ್ಪ ಹೋಗ್ತೀನಲ್ಲ, ಅಲ್ಲಿ ತೋರಿಸ್ತೀನಿ ಗೋಲ್ಗಪ್ಪ ಅಲ್ಲೇ ತಿನ್ನೋದು ರೆಗ್ಯುಲರಾಗಿ. ಆಮೇಲೆ ಇನ್ನೇನು ತಿಂತೀವಿ ಬೇಕ್ರಿ. ಹಾಂ ಬೇಕ್ರಿ ಐಟಮ್ಸ್ ಆದರೆ ಫಸ್ಟು ಈ ರೋಡಲ್ಲೇ ಐಟೆನ್ಷನ್ ರೋಡಲ್ಲೇ ಒಂದಿತ್ತು, ಅಲ್ಲಿ ಹೋಗ್ತಿದ್ವಿ. ಅವ್ನು ಯಾವತ್ತೋ ಒಂದಿನ 2 ರೂಪಾಯಿ ಕಾಯಿನ್ಗೋಸ್ಕರ ಗಾಂಚಲಿ ಆಡ್ದ. ಅವತ್ತೇ ಲಾಸ್ಟ್ ಹೋಗೋದು ಬಿಟ್ಟೆ. ಇನ್ನು ಬೇಕ್ರಿಗೆ ಹೋಗಿಲ್ಲ. ಇನ್ನು ಆ ಬೇಕ್ರಿ ಕಾಲೇ ಇಟ್ಟಿಲ್ಲ ಅಷ್ಟೇ. ಗುಂಡಿಗೆ ಬಿಡಿಸ್ತಾ ಇದ್ರು ಗೈಸ್ ನನ್ನ ಮಗನ. ಯಾವ ಥರ ಡ್ರೈವರ್ ಗೈಸ್ ಇವನು. ನಾನು ತಳ್ಳಿಲ್ಲ, ಅಡ್ಡ ಬಂದು ಅದು ನನ್ನ ಕಾಲ ಮೇಲೆ ಟೈರ್ ಎತ್ತದು ಅಂತ ಹಿಂಗೆ ಹಿಡ್ಕೊಂಡೆ. ಆಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹುಡುಗಿರು ನಾಚ್ಕೊಂಡು ಓಡೋಯ್ತಾ ಇದ್ದಾವೆ. ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಲ್ಲೇ ಎಲ್ಲಿ
ಮೇಲ ಓಪನ್ ಐತಲ್ಲ ಅಂಗಡಿ ಥರ ಅಲ್ಲಿ ಓಕೆ ಹಾಂ ಅಲ್ಲಿ ನಾನು ಬರೋಗೆ ಡ್ಯಾನ್ಸ್ ಕ್ಲಾಸ್ ಸಿಂಚನ ಬರ್ತಿದ್ದಂತೆ ಡ್ರೆಸ್ ಆಗಲಿ ಡ್ಯಾನ್ಸ್ಗೆ ಟೈಮ್ ಯಾವ್ದಾದ್ರು ಲಾಂಗ್ ಲೀವ್ ಆಯಿತು ಅವರೆಲ್ಲ ನಿನ್ನೆ ತಿರ್ಗಿ ನೋಡ್ಕೊಂಡು ನೋಡಲಿ ಬಿಡು ಅವ್ರನ್ನ ಕ್ಯಾಪ್ಚರ್ ಮಾಡಿದೆ ಆ್ಯಕ್ಚುಲಿ ನಾನು ವೀಡಿಯೋದಲ್ಲಿ ತಿರ್ಗಿ ಮಾಡಿದೆ ಅದು ನೋಡಿ ಅವ್ರು ಏನು ನಗ್ತಾ ಓಡೋದ್ರು ಮುಂದಕ್ಕೆ ಹುಡುಗಿರು ಅವ್ರ ಚಾನಲ್ ಹೇಳಿ ನೋಡಲಿ ಹಾಂ ಚಾನಲ್ ಕರೆದ್ಬಿಟ್ಟು ಹೇಳ್ತೀನಿ ತಡಿ ಅಲ್ಲಿ ಮುಂದಕ್ಕೆ ಹೋದಾಗ ಸಿಕ್ಕಿದ್ರು ಇಲ್ಲೇ ಹೋಯ್ತಾ ಅವರು ನಿಮ್ಮ ವೀಡಿಯೋ ನೋಡ್ಬೇಕಾ ನೋಡಂಗಿದ್ರೆ ಚೈತು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಅಷ್ಟೇ ಹುಡುಗಿರು ಬೇಗ ಓಡ್ತಾ ಇದ್ದಾರೆ ಗೈಸ್ ಎಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಅವ್ರನ್ನ ಅಂತ ಕ್ಯಾಪ್ಚರ್ ಮಾಡ್ತೀನಿ ಅನ್ನೋದಕ್ಕಿಂತ ವ್ಲಾಗಲ್ಲಿ ಬರ್ತೀನಿ ಅಂತ ಯಾಕೆ ಪಬ್ಲಿಕ್ ರಿಯಾಕ್ಷನ್ ಅಂತ ಪಬ್ಲಿಕ್ ರಿಯಾಕ್ಷನ್ ಅಂತ ನೀವು ಮಾಡಿದೆ ಮಾಡು ಇಷ್ಟನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋದಾ ಏನೈತೆ ಅಂತ ಅಲ್ಲಿ ಈ ಪಾರ್ಕಲ್ಲ ಆ ಪಾರ್ಕಿಗೆ ಅವ್ನು ಆಡೋದಿಲ್ಲ ಅಲ್ಲ ಅದು ನಿಜಾನೇ ಸಿಂಚನ ಹೇರ್ ಕಟ್ ಮಾಡಿಸಿದ್ಲು ಗೈಸ್ ನೋಡಿ ಈ ಥರ ಇದೆ ಏನು ಕಟ್ಟಿದು ಬಟರ್ಫ್ಲೈ ಕಟ್ ಅಂತೆ ಗೈಸ್ ಫೆದರಾಗಿ ಬಂದಿದೆ ಸ್ಪಿನ್ನಲ್ಲಿ ಕಲರ್ ಎಲ್ಲ ಮಾಡಿಸಿದ್ಲು ಕಾಣಿಸ್ತಾನೇ ಇಲ್ಲ ಹಿಂದೆ ಮಾತ್ರ ಬರೋಂಗೆ ಕಾಣಿಸ್ತಿದ್ದೆ ಓಡ್ಸೋಕೆ ಬಿಡ್ತಾರೆ ಅವ್ರು ನೋಡಿಸ್ತಾ ಇದ್ದಾನೆ ಹಿಂಗೆ ತಿರ್ಗ್ಸೋದು ಯಾರು ಗಾಡಿಯವ್ರು ಬಂದ್ಬಿಟ್ಟು ನನಗೆ ಸರಿಯಾಗಿ ಅವನ್ನ ಮೇಂಟೈನ್ ಮಾಡೋಕೆ ಬಂದಿಲ್ಲ ಕರ್ಕೊಂಡ್ಬಂದಿಲ್ಲ ಬೈತಾರೆ ಈಶಮ್ಮ ನೋಡು ಸೈಕಲ್ ಒಂದು ಪೆಡ್ಲಿಂಗ್ ಮಾಡಕ್ಕೆ ಬಂದರೆ ಮಾಡ್ತಾನೆ ಅವನಿಗೆ ಮಾಡಕ್ಕೆ ಬರಲ್ವಲ್ಲ ನೀನು ಹಿಂಗೆ ತಿರ್ಗಿಸೋದು ಸೈಕ್ಲಿಂಗ್ ಕಲ್ತಿಲ್ವೇನಮ್ಮ ಅಂತ ಬೈತಾರೆ ಆಮೇಲೆ ಹೋಯ್ ವಿಷಯನ ನೋಡ್ತೀನಿ ಮಾಡಬಾರ್ದು ಹಂಗೆ ಮಾಡಬಾರ್ದು ಕಾರ್ ಬರ್ತೈತೆ ಕಾರ್ ಬರ್ತಿದ್ದು ಹಾರನ್ ಮಾಡ್ತಾ ಇದ್ದಾರೆ ಅವ್ರು ಹೊಡೆದ್ಬಿಡ್ತೀನಿ ನಿಮಗೆ ಚಿನ್ನು ಹಂಗೆ ಮಾಡಬಾರ್ದು ನೀವೇ ಓಡಿಸ್ರಪ್ಪ ಇಶಾನ್ ನಿಜವಾಗ್ಲೂ ಭಯ ಆಯ್ತು ಹಿಡ್ಕೊ ನೀನು ಬ್ಲಾಗ್ ಮಾಡ್ತೀಯಾ ನಿಂಗೆ ಟಾರ್ಚ್ ಆಫ್ ಆಗಿದ್ರೆ ತಡಿ ಟಾರ್ಚ್ ಆಫ್ ಆಗಿದೆ ಹಾಂ ಓಕೆ ಟಾರ್ಚ್ ಆಫ್ ಆಗಿದ್ರೆ ಕ್ಲಾರಿಟಿಯಾಗಿ ಬರ್ತೀವಿ ಆ್ಯಂಡ್ ಐ ಆಮ್ ಸೋ ಇಂಟ್ರೋವರ್ಟ್ ಅನ್ನೋದು ಎಕ್ಸ್ಟ್ರೋವರ್ಟ್ ಮಾಡ್ತೀನಿ ಎಕ್ಸ್ಟ್ರೋವರ್ಟಾಗಿ ಇರಬೇಕು ಬಯಸಲ್ವಾ ಒಳ್ಳೆ ಎಕ್ಸ್ಟ್ರೋವರ್ಟಾಗಿ ಇರ್ತಾ ಇಲ್ಲ ಪಾನಿಪುರಿ ತೋರಿಸ್ಲಾ ಪಾನಿಪುರಿ ನೋಡಿ ಗೈಸ್ ಅಲ್ಲಿದೆ ಇದು ರೆಗ್ಯುಲರ್ ಪಾನಿಪುರಿ ಅದು ಚುರ್ಮುರಿ ಹಾಂ ಚುರ್ಮುರಿ ಆಮೇಲೆ ಯೂನಿಫಾರ್ಮಲ್ಲೇ ಕಂಡಿಡ್ದು ಬಿಡ್ಬೋದು ನಮ್ಮ ಸ್ಕೂಲ್ ಯಾವುದು ಸೌಂದರ್ಯ ಸ್ಕೂಲ್ ನನ್ನ ನರ್ಸರಿಯಿಂದನೂ ಅದೇ ಇಲ್ಲ ಯಾವ ನೀವು ಮಾತಾಡ್ಕೊಳ್ಳಿ ಇಶು ಕಾರ್ ಇದೆ ಹಂಗೆ ತಿರುಗಿಸ್ತಾರ ಒಬ್ಬೊಬ್ಬಳೆ ಮಾತಾಡ್ಕೊಂಡು ಬಂದಿರೋದು ಹಂಗಾರೆ ಹಿಂಗೆ ಸುಮ್ಮನೆ ಹಿಡ್ಕೊಂಬಂದ್ಬಿಡ್ಲಾ ಹುಚ್ಚಿ ಅನ್ಕೊಳ್ಳಲ್ಲ ನೈ ಏನು ಮಾತಾಡಲಿ ಹ್ಞೂ ಮೊದಲೇ ಹುಚ್ಚಿ ಅನ್ಕೋತಾರೆ ಕಾರ್ ಅನ್ಕೋತಾರೆ ಅವ್ರು ಅನ್ನ ಹಾಕಲ್ಲ ಸಾರಿ ಕ್ಯಾಮ್ರಾ ಶೇಕ್ ಆಯ್ತೈತಿ ರೆಗ್ಯುಲರ್ ಗೋಲ್ಗಪ್ಪ ಬಂದ್ಬಿಟ್ಟು ಅವನ ಹತ್ರ ಕಸು ಇಲ್ಲಿ ಸೊ ಕ್ಯಾಮ್ರಾ ಶೇಕ್ ಮಾಡಿದೆ ನಾನು ಹೋಗ್ಲಿ ಇಲ್ಲೇ ಬರೋದು 20 ರೂಪಾಯಿ ಇರೋದು ಗೋಲ್ಗಪ್ಪನ ಬೋಲಿ ಮಗ 25 ರೂಪಾಯಿ ಮಾಡೋದು ಹೊಟ್ಟೆ ಉರಿದ್ರಿ ನನಗೆ ಹೊಟ್ಟೆ ಉರಿಯಲ್ಲ ಇನ್ನು ಐ ಆಮ್ ಆನ್ ಡಯಟ್ ಐ ಆಮ್ ಆನ್ ಡಯಟ್ ಫ್ರಮ್ ಟುಡೇ ನಾನು 20 ರೂಪಾಯಿ ನನಗೆ ಗೋಲ್ಗಪ್ಪ ತಿನ್ನೋದು ಅವನಿಗೆ ಬೇಕು ಇವಾಗ ಕೊಡ್ಸು ಅವನಿಗೆ ನನಗೆ ನೀವು ನನಗೆ ಕೊಡಿಸ್ತೀನಿ ಅಂತ ಬಂದಿರೋದು ನಾನು ಕೊಡಿಸ್ತೀನಿ ಅಂತ ಬಂದ 50 ರೂಪಾಯಿ ಇದೆ 25 ರೂಪಾಯಿ ಒಂದು ಪ್ಲೇಟು 2 ಪ್ಲೇಟ್ರೆ ನಾನೇ ಗೊಳುಂಬಂತನ ತಿನ್ಕೋ ಐ ಆಮ್ ಆನ್ ಡಯಟ್ 2 ಪ್ಲೇಟ್ ಆಯ್ತು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಗೈಸ್ ನಾನು ತಿನ್ಕೊಂಬಿಟ್ರೆ ಹೆಂಗಿರುತ್ತೆ ತಿಂತಾರೆ ತಿಂತೀರಾ ತಿನ್ನಲ್ಲ ನಾನು ಡಯಟಲ್ಲಿ ಇದ್ದೀನಿ ನಾನು ನೋಡ ಚಾಲೆಂಜು ಹೌದು ಬಟ್ ಸ್ಮೆಲ್ ರಾರಾ ನನಗೆ ಗೊತ್ತು ನಾನು ಯಾಕೆ ನಿಮ್ಮನ್ನ ಸಂಜೆ ಹೊತ್ತು ಕರ್ಕೊಬರ್ತೀನಿ ಅಂದರೆ ಇದಕ್ಕೆ ನಾನೇನೋ ಸಂಜೆ ಹೊತ್ತು ಮನೆಯಿಂದ ಆಚೆ ಕಾಲಿಟ್ಬಿಟ್ರೆ ಒಂದು 5 ಗಂಟೆಗೆ
ಮುಗೀತು ನನ್ನ ಡಯಟ್ ಎಲ್ಲ. ನಮ್ಮ ಅಣ್ಣ ನೋಡ್ತಾನೆ ಈ ವಿಡಿಯೋನ, ಅದಕ್ಕೆ ವಿಡಿಯೋ ಮಾಡ್ತಿರೋದು. ಹೌದು, ಚೆನ್ನಾಗಿ ನೋಡ್ತಾನೆ, ಕೆಂದನ ನೋಡ್ತಾನೆ. ಡಯಟೇ ಇಲ್ಲ ಅಂತಾರ. ಪೋಲಾರ್ ಬೇರ್ ತಿನ್ಬೇಕಂತೆ ನೋಡಿ ಗೈಸ್, ಆದರೂ ಡಯಟ್ ಅಂತೆ. ಇದೆ ಅಂದರೆ ಕದ್ದು ತಿನ್ಬೇಕಂತೆ, ಅದು ಡಯಟ್ ಅಲ್ವಂತೆ. ಅದು ಡಯಟ್ ಅಂತೆ, ಸಾರಿ. ಬಟ್ ತಿನ್ನಬೇಕು, ಹೆಂಗೆ ತಿನ್ನೋದಂತ ಆ ಡಯಟಾ? ಆದರೆ ನಾನು ತಿನ್ನಲ್ಲ, ಸ್ಟ್ರಿಕ್ಟಾಗಿ ಹೇಳ್ತೀನಿ. ಪೂರಿ ಬೇಕಾ? ತುಂಬ ಝೂಮಲ್ಲಿದ್ದೀರಾ. ಏನೇನೋ ಸಿಗ್ತಾ ಇಲ್ಲ. ಭಯ ಒಂದೇ ಪುರಿ ತಗೊಂಡಿರೋದ ಮೇಲೆ ನೋಡ್ಕೊಬಿಡಿ. ತಿನ್ನಂಗಿಲ್ಲ ಗೈಸ್, ಏನು ಮಾಡ್ತೀರಾ? ತಿನ್ಬೇಕಂತ ಫೀಲು, ಆದರೂ ಡಯಟ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಇವರೆಲ್ಲ ಡಯಟ್ ಫಾಲೋ ಮಾಡೋರು, ರಚ್ಚು, ನವೀನು, ವರ್ಷ, ಇವರೆಲ್ಲ ಹೆಂಗೂರು ಸುಮ್ಮನೆ ಇರ್ತಾರೆ. ನಾನು ತಿಂತೀನಿ, ನೀವು ಹಿಡ್ಕೊಳ್ಳಿ. ಹಾಂ, ಹೆಂಗೂರು ಸುಮ್ಮನೆ ಇರ್ತಾರೆ ಇವರೆಲ್ಲ. ಡಯಟ್ ಅಂತ ಜಿಮ್ಗೆ ಹೋಗೋರಾದರೂ ಸರಿ, ಹೆಂಗೆ ಇರ್ತಾರೆ ಗೊತ್ತಿಲ್ಲ. ಅದಕ್ಕೆ ಜೀವಕ್ಕ ಫುಲ್ ಕಟ್ ಅಂತ ಕಟ್ ಮಾಡೋದು. ಜೀವಿ. ಹಾಂ, ಅವಳು ಈ ವ್ಲಾಗ್ ನೋಡ್ತಾ ಇದ್ರೆ ಅವಳಿಗೆ ಹಿಂಗೆ ಅದೇನು ಎಕ್ಕಡದಲ್ಲಿ ಬಾಚ್ಬೇಕು ಸೋದೆ. ಏನು ಜಿಮ್ ಅಂತ ಮಾಡ್ತಾಳೋ ಗೊತ್ತಿಲ್ಲ, ತಿಂತಾ ಇರ್ತಾಳೆ, ಜಿಮ್ಗೆ ಹೋಗ್ತಾ ಇರ್ತಾಳೆ. ಪ್ರೋಟೀನ್ ಅಂತ ತಗೋತಿಲ್ಲ ಅಷ್ಟೇ, ಏನು ಮಾಡ್ತಾಳೆ ಗೊತ್ತಿಲ್ಲ. ಅಂದರೆ ಏನು ಅಂತ ಪ್ರೋಟೀನ್ ತಗೊಂಡ್ರೆ ಸ್ವಲ್ಪ ಬೇಗ ಸಣ್ಣ ಆಗೋದೇ. ಇವಾಗ ದಪ್ಪ ಆಗೋರು ಪ್ರೋಟೀನ್ ತಗೊಂಡ್ರೆ ದಪ್ಪಾಗೇ ಇರುತ್ತೆ ಪ್ರೋಟೀನ್, ಆ ಥರ. ಅವಳು ಸಣ್ಣ ಆಗೋಕ್ಕೆ ಇದು ಮಾಡ್ತಿದ್ದಾಳೆ. ನಾನು ನಾಳೆಯಿಂದ ನೋಡಿ, ನಾನು ಆಚೆಗೆ ಬರಲ್ಲ, ಮನೆಯಿಂದ ಆಚೆನೇ ಬರಲ್ಲ, ಹಿಂಗೆಲ್ಲ ಆಚೆ ಬರೋದು ಬೇಡ, ಅವರಪ್ಪ ಬೇಕ್ರಿಯಿಂದ ನಿಂತಾರಲ್ಲ ಅದೇ ಸಾಕು. ಇಲ್ಲ ಬೇಡ ಸಮೂ ಅಲ್ಲ, ಪಪ್ಸು, ಐಸ್ ಕ್ರೀಮು ಎಲ್ಲ ನೋಡೋಣ ಗೈಸ್. ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ವ್ಲಾಗ್ ಮಾಡೇ ಮಾಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ. ಅವಳು ಏನಾರ ನಮ್ಮ ಅಪ್ಪಂಗೆ ಕೇಳಿದ್ರೆ ನೀವು ಆ ದಿನ ಚೀಟಿಂಗ್ ಡಯಟ್. ಚೀಟ್ ಮೀಲ್ ಅಂತ ಒಂದೊಂದಿನ ಇರುತ್ತೆ. ಚೀಟ್ ಮೀಲ್ ಅಂತ ಒಂದೊಂದಿನ ಇರುತ್ತೆ. ನೋಡಿಲ್ವಾ ಬ್ಲಾಗ್ಸ್ ನೋಡಿಲ್ವಾ ನೀವು? ಸ್ಯಾಮ್ಸಂಗ್ ಇವರು ವರುಣರ ಬ್ಲಾಗ್ಸ್ ನೋಡಿ ಗೊತ್ತಾಗುತ್ತೆ. ಚೀಟ್ ಡೇ ಅಂತ ಚೀಟ್ ಡೇ ಲಾಗಲಿ ನಾವು ಎಷ್ಟು ಒಂಥರ ಮಾಡಿದ ನೋಡಿ. ಚೀಟ್ ಡೇ ನೋಡಿಲ್ಲ, ನಮಗೆ ಗೊತ್ತು. ಲಾಗಲ್ಲೇನೋ ಹಂಗಂತಾರೆ, ನಮಗೆ ಗೊತ್ತಿದ್ದೆ ಎಷ್ಟು ಚೀಟ್ ಡೇಸ್ ಮಾಡಿರ್ತಾರೋ ಅಲ್ವಾ? ಹೌದು, ಒಂದು ಮದುವೆ ಊಟ ಮಾಡಂಗಿಲ್ಲ ಗೊತ್ತಾ? ಓ ನಂಗೆ ಬೇಡ, ನೋ, ಐ ಆಮ್ ಆನ್ ಡಯಟ್. ಇವರು ಒಂದು ಪ್ಲೇಟ್ ಕೊಟ್ಬಿಟ್ಟು ತಿನ್ನಿ ಅನ್ನೋ ಥರ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡ್ತೀನಿ. ಒಂದು ಕೊಟ್ಟರೆ ತಿನ್ನಂಗಿಲ್ಲ. ಆಯ್ತು, ಒಂದು ಕೊಟ್ಟರೆ ಒಂದೇ ತಿನ್ನಲ್ಲ. ಸೈಡಿಗೆ ಕರ್ಕೋಬೇಕಂತ ತಿಂತಾಳೆ ಗೈಸ್. ಬಕಸರಿ ತಿಂತಾಳೆ, ಗೋಲ್ಗಪ್ಪ ಒಬ್ಳೆ ಬಾರಿಸ್ತಾಳೆ ಗೈಸ್. ಇವತ್ತು ನಾನಿಲ್ಲ, ನನ್ನ ಬಿಟ್ಟು ಚಿತ್ತಾ ಇದ್ದಾಳೆ. ನಾನು ಡಯಟಲ್ಲಿದ್ದೀನಿ ಗುರು, ನಾಳೆಯಿಂದ. ನಾನು ಇವತ್ತಿಂದನೇ ಡಯಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಮನೆಗೆ ಹೋಗಿದ ತಕ್ಷಣ ಗ್ರೀನ್ ಟೀ ರೆಗ್ಯುಲರ್. ನಾಳೆಯಿಂದ ಮೀ ಫ್ರಮ್ ಟುಡೇ ಮಾರ್ನಿಂಗ್ ಒಂದ್ಸತಿ ಗ್ರೀನ್ ಟೀ ಆಯಿತು. ಮಧ್ಯಾಹ್ನ ಚೆನ್ನಾಗಿರಲ್ಲ ಈ ರೈಸ್, ಆಮೇಲೆ ಚೆನ್ನಾಗಿರಲ್ಲ. ಅವ್ರದ್ದು ಕಹಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಕುಡಿಬೇಕು. ತಿನ್ನಾಗಬೇಕು, ಕಹಿ ಇರುತ್ತೆ, ಅದು ಟಾನಿಕ್ ಸ್ಮೆಲ್. ಅದು ಲಾಸ್ಟ್ ಒಂದು 2-3 ಸಿಪ್ ಕುಡಿ, ಗೊತ್ತಾಗುತ್ತೆ. ನಾಳೆ ಗ್ರೀನ್ ಟೀ ಕುಡಿತ್ಯಾ? ದೊಡ್ಡದು ತಗೊಬರ್ಬೇಕಿತ್ತಂಗಾರೆ ಗೈಸ್. ನಮ್ಮನೆ 3 ಜನ, 3 ದಿವಸಕ್ಕೆ ಖಾಲಿ ಆಗುತ್ತೆ ಅದು. 3, 6, 9, 10, 11, 13, 14, 15, 16, 17, 18. 3 ದಿವಸಕ್ಕೆ ಖಾಲಿ ಆಗುತ್ತೆ. ಬೆಳಗ್ಗೆ ಸಂಜೆ ಅಂತ ಅನ್ಕೋ, 3 ಜನಕ್ಕೆ 18. ಸೊ 3 ಡೇಸಿಗೆ ಖಾಲಿ. ಸೊ ಬಿಟ್ಕೊಂಡು ತಗೊಬರ್ಬೇಕಿತ್ತು. ಗೋಲ್ಗಪ್ಪ ತಿನ್ನೋಳು ಉರಿಸ್ತಾಳೆ, ತೋರಿಸ್ಕೊಂಡೆ ಉರಿಸ್ತಾಳೆ ತಿನ್ನಕ್ಕೆ. ನಾನು ತಿನ್ನಂಗಿಲ್ಲ, ಇಟ್ಸ್ ಮೈ ಫೇವ್ರೆಟ್.
ತಿನ್ನಂಗಿಲ್ಲ, ಆನ್ ಡಯಟ್, ಏನು ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಸೈಲೆಂಟಾಗಿರು. ನನ್ನ ಬೇಬಿ ಯಾಕೋ ಎದಳ್ತಾ ಇತ್ತಲ್ಲ. ಹಾಂ, ಕುತ್ಕೊಂಬಂಗೆ ನೀಟಾಗೆ ಹಂಗೆ ಜನ. ಗುಡ್ ಬಾಯ್. ಪೂರಿ ಬೇಕಂತ ಸಿಂಚು ಪೂರಿ ಇಸ್ಕೊಡೋ ನಾನು. ಹ್ಞೂ ನಂಗೆ ಕೊಡೋದು ಆಮೇಲೆ ನನಗೆ ಲಾಸ್ಟಾಗಿ ಕೊಡೋದು. ಇಸ್ಕೋ, ಏನಾಗಲ್ಲ. ಪೂರಿ ಕೊಡ್ತಿಲ್ಲ, 25 ರೂಪೀಸ್. ಆ ಹುಡ್ಗನ್ ಮಾತಾಡಿಸ್ತಾನೆ ನನ್ನ ಮಗ. ಒಂದು ಹಿಂಗೊಂದು ಕೊಟ್ಕೊಂಡು ಪೂರಿ ಅಂತ ಇಸ್ಕೊಡು ಹೋಗಿ. ನಂದೇ ಪೂರಿ ಕೊಡ್ತೀನಿ. ಇಸ್ಕೋ, ಹಂಗೆ ಏನಾಗಲ್ಲ, ಕೊಡ್ತಾರೆ. ಕೇಳಿ ನೀವು. ಬೈ ಒಂದು ಪೂರಿ ಕೊಡಿ. ಇರು ಮಗನೇ ಇಸ್ಕೊಡ್ತೀನಿ. ಕೊಡಲ್ಲ. ಯಾಕೆ ಕೊಡಲ್ಲ? ಕೊಡ್ತಲ್ಲ. 25 ರೆಗ್ಯುಲರಾಗಿ ಬರ್ತೀನಿ, ಕೊಡ್ಬೇಕು. ಹಂಗೆ ಇಸ್ಕೋ ಇಸ್ಕೋ. ಹಾಂ, ಗುಡ್ ಬಾಯ್. ತಿನ್ನು ಬೇಗ ಸಿನ್ಸನ. ಗೋಲ್ಗಪ್ಪ ಮುಂದೆ ನಿಂತ್ಕೊಂಬಿಟ್ಟ. ಪಾನಿ ಸ್ಮೆಲ್ಲು ಎಳಿತಾ ಇತ್ತು ನನಗೆ. ನೋಡಿದೆ ಈ ಥರ ಇನ್ನೊಂದು ಫೋನ್ ಮಾಡಿದ್ದೀವ. ನಾನು ನೋಡ್ತಿದ್ರೆ ತಿನ್ನಲ್ಲ ನೋ ನೋಡಿ ಕೈಸ್, ಬ್ರೇಕ್ ಮಾಡಕ್ಕೆ ಬರ್ತಾವಳೆ ಡಯಟ್ನ. ನೋ, ಚಾನ್ಸೇ ಇಲ್ಲ. ಒಂದು ತಿನ್ನಲ್ಲ, ಇಷ್ಟು ತಿನ್ನಲ್ಲ. ಐ ನೋ ಇಟ್ಸ್ ಆಲ್ವೇಸ್ ಗುಡ್. ಏನು ಮಾಡೋಕ್ಕಾಗಲ್ಲ. ನಿಮಗೆ ಬೇಕಾಗಿರೋ ಥರ ಸ್ಪೈಸಿ ಐತೆ. ಬೇಡ ಏನ. ಗೋಲ್ಗಪ್ಪ ಬ್ಯಾಂಡ್, ಗೋಬಿ ಬ್ಯಾಂಡ್, ಜಂಕ್ ಫುಡ್ಸ್ ಬ್ಯಾಂಡ್, ಎಲ್ಲ ಬ್ಯಾಂಡ್ ಬ್ಯಾಂಡ್ ಬ್ಯಾಂಡ್. ಅವ್ಳು ತಿನ್ನೋದು ನೋಡ್ತೀರ ಕೈಸ್, ಹೆಂಗೆ ತಿಂತಾಳೆ ಅಂತ. ಮಕ್ಕ ಮುಚ್ಕೊಂಡು ತಿಂತಾವಳೆ. ನನ್ನ ಮಗ ಇಲ್ಲೆಲ್ಲ ಚಲ್ಕೊಂಬಿಟ್ಟು ತಿಂದು ಈಗ ಇನ್ನೊಂದು ಪುರಿ ಬೇಕು ಅಂತ ಕೇಳ್ತಾವನೆ ಗೈಸನು. ಖಾಲಿ ಅದು. ಕೊಡು, ತಿನ್ ತಗೋ. ನೋ, ಐ ಆಮ್ ಆನ್ ಡಯಟ್ ಗೈಸ್. ಡಯಟ್ ಬ್ರೇಕ್ ಮಾಡೋದು ಹೆಂಗೆ ಅಂತ ಟ್ರೈ ಮಾಡ್ತಾವಳೆ, ಬಟ್ ನಾನು ಬ್ರೇಕ್ ಮಾಡಲ್ಲ. ಐ ಆಮ್ ಆನ್ ಡಯಟ್ ಅಂದರೆ ಫಿಕ್ಸ್ಡ್ ಡಯಟ್. ಕೋಕ್ ಕುಡಿತಿದ್ರೆ ನಾನು ಕುಡಿಯಲ್ಲ. ಕುಡಿಯಂಗಿದ್ರೆ ಬೆಳಗ್ಗೆನೆ ಕುಡಿತಿದ್ದಲ್ಲ, ಮಧ್ಯಾಹ್ನ ಕುಡಿತಿದ್ದೆ. ಇಂಟ್ರೆಸ್ಟ್ ಇಲ್ಲ ಗೈಸ್. ಇವಳು ನೋಡಿ, ಬೇಡ. ಅಲ್ಲಿ ಹೋಗ್ಬಿಟ್ಟು ಅವ್ರ ಅಮ್ಮಗೆ ಏನಾದ್ರು ಗೊತ್ತಾದ್ರೆ ಫೈಟಿಂಗ್ ಆಡ್ತವ್ರೆ ಗೈಸ್. ಅವ್ರ ಅಮ್ಮ ಬಂದು ಬೈತವ್ರೆ ಹುಡುಕೋ ಬಂದು. ₹25 ತಿಂದ್ಲು, ಇನ್ನು ₹25 ಇಷ್ಟನ್ಗೆ ಏನಾದ್ರು ಕೊಡಿಸ್ಕೊಂಡು ಹೋಗ್ಬೇಕೀಗ. ಬೇಡ, ನೋ ನೋ ಗೈಸ್, ನೋ. ತಿನ್ನಲ್ಲ ಅಂದರೆ ತಿನ್ನಲ್ಲ ಅಷ್ಟೇ, ಬ್ಯಾಂಡ್. ಹಂಗೆ ಇರಬೇಕು. ಇರೋರೆಲ್ಲ ಸುಮ್ಮನವ್ರೆ, ನಾನು ಒಬ್ಳೆ ಖಾರ ಅಂತೀನಿ. ಅವರೆಲ್ಲ ಖಾರ ತಿಂತಾರೆ, ನೀನು ಖಾರ ತಿನ್ನಲ್ಲ, ಅಷ್ಟೇ ಡಿಫ್ರೆನ್ಸ್ ಗೈಸಲ್ಲಿ. ಬಲ್ಲೆ ಅವರು ನೋಡಿ. ಅವ್ರ ಆಮೇಲೆ ನೋಡಿ ನನ್ನ ಹೊಡೆದ್ಬಿಟ್ರೆ ಕಷ್ಟ ಗೈಸ್. ಏನು ಹಿಂಗೆ ಇಳ್ತಾ ಇದ್ದಾಳೆ ಅಂತ. ಸಿಂಚನ ಯಾಕೆ ಹಂಗೆ ಆಡ್ತಿದ್ಯಾ? ಖಾರ. ಅವಳ ವಾಯ್ಸ್ ಇಲ್ಲಿ ತನಕ ಕೇಳಿಸ್ಬೇಕು, ನಿನ್ನ ವಾಯ್ಸ್. ಅಕ್ಷಿತ ಹೇಳ್ದಂಗೆ ಯಾರು ಗೈಸ್ ತಿನ್ಸಕ್ಕೆಲ್ಲ ಬತ್ತವಳೆ. ನೋ ಒಂದು ನೋ ಇರಲಿ.
ಇರಲಿ ಇದೇ ಮಾತು ಪಕ್ಕ ನನ್ನ ಮಗಂಗೆ 25 ರೂಪಾಯಿಗೆ ಏನಾದ್ರು ಇಲ್ಲಿ ಕೊಡ್ಸ್ಕೊಂಡು ಹೋಗೋದೆ ಬಿಸ್ಕೆಟು ಏನೋ ಒಂದು ಬೇಡ ನೋ ಐ ಆಮ್ ಆನ್ ಡಯಟ್ ಡಯಟ್ ಹೆಂಗೆ ಬ್ರೇಕ್ ಮಾಡೋಣ ಅಂತ ನೋಡ್ತಾಳೆ ಸಿಂಚನ ಚೇಂಜ್ ಚೇಂಜ್ ಇಲ್ಲ ಚೇಂಜ್ ಇಲ್ಲ 5 ರೂಪೀಸ್ ಏನಂತ ಅಂತೆ ಚೇಂಜ್ ಇಲ್ವಂತೆ ಹ್ಞೂ ಚಿಕ್ಕ ಕೊಡ್ತಾರಂತೆ 5 ರೂಪಾಯಿ ಹಾಂ ಇಸ್ಕೊಂಡು ರೆಗ್ಯುಲರಾಗಿ ಇದೇ ಅಂಗಡಿಗೆ ಬರೋದು ಆಯಿತಾ ಆದ್ರೂ ಅವನು 5 ರೂಪಾಯಿ ಕಮ್ಮಿ ಮಾಡಿರೋಲ್ಲ ಪರವಾಗಿಲ್ಲ 10 ರೂಪಾಯಿ ಕೊಟ್ಬಿಟ್ಟು 4 ಸುಕ್ಕ ಕೊಡಿ ಅಂತ ಡೈಲಿ ತಿನ್ಕೊಂಡು ಹೋಗ್ಬೋದು ನಾನಲ್ಲ ನೀನು ಐ ಆಮ್ ಆನ್ ಡಯಟ್ ಅವಳು ತಿನ್ಕೊಂಡು ಹೋಗ್ಬೋದು ಗೈಸ್ 10 ರೂಪಾಯಿ ಕೊಟ್ಬಿಟ್ಟು 4 ಆರಾಮಾಗಿ ಸುಕ್ಕ ತಿನ್ಕೊಂಡು ಹೋಗ್ಬೋದು ನಾನು ಡಯಟ್ ಮಾಡಿಲ್ಲ ಗೈಸ್ ಒಂದು ವೇಳೆ ನಾನು ಫಾಲೋ ಮಾಡಿದ್ರು ಫಾಲೋ ಮಾಡ್ತೀನಿ ಡಯಟ್ನ ಅವಳು ಫಾಲೋ ಮಾಡಲ್ಲ ಅರ್ಧ ದಿನನೂ ಫಾಲೋ ಮಾಡಲ್ಲ ಅವಳು ಬರ್ದಿಕ್ಕೋಬೋದು ಮಾಡ್ತೀನಿ ಮಾಡಲ್ಲ ಅಂತ ನಾಳೆ ಅವಳದೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಹಾಂ ಅವಳು ಡಯಟ್ ಫಾಲೋ ಮಾಡ್ತಾಳ ಅಂತ ಹೇಳ್ತೀನಿ ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ ಸೊ ಹೌದಾ ಹಂಗೆ ನಾಳೆ ಕಾಲೇಜಲ್ಲೂ ಚೀಟ್ ಮಾಡ್ತಾಳೆ ನಾಳೆ ಅಲ್ಲ ಪ್ರತಿದಿನ ಚೀಟ್ ಮಾಡಿರ್ತಾಳೆ ನಮಗೆ ಗೊತ್ತಾಗಲ್ಲ ನಮಗೇನು ಹೇಳ್ತಾಳ ನಮಗೇನು ಗೊತ್ತಾಗುತ್ತಾ ಗೈಸೋದು ಹೇಳಿ ನಾಳೆ ಏನಾದ್ರು ಅವಳು ತಿಂದರೆ ನಮ್ಗೆ ಗೊತ್ತಾಗುತ್ತಾ ಅವಳು ಹೇಳಿದ್ರೆ ಗೊತ್ತಾಗುತ್ತೆ ಹೇಳಿಲ್ಲ ಅನ್ನೋ ಗೊತ್ತಾಗಲ್ಲ ಐ ವಿಲ್ ಫಾಲೋ ಸ್ಲಿಪ್ಪರ್ ನೋಡಿ ಕ್ಯೂಟಾಗಿದೆ ನೋಡ್ತೀನಿ ಏನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ಅಂತ ಬೇಕಾದ್ರೆ ನನ್ನ ಫ್ರೆಂಡ್ಸನ್ನು ಕೇಳಿ ಈಶಾ ಪರಿಚಯ ಆಗೋಳ್ತಾನೆ ನನಗೆ ಪರಿಚಯ ಇಲ್ಲ ಅವಳು ಅಂದರೆ ನೋಡಿದ್ರೆ ಪರಿಚಯ ಮಾಡ್ಕೊಡ್ತೀನಿ ಕೇಳಿ ಅವಳು ಪರಿಚಯ ಇಲ್ಲ ಗೈಸ್ ಪಾಪ ಫೋನ್ ಕಿತ್ಕೊಂಡಿದ್ರು ಬಂದು ಅಳ್ತಿದ್ಲು ಸಮಾಧಾನ ಮಾಡಿದ್ದಷ್ಟೇ ಅವ್ರ ಇನ್ಸ್ಟಾ ಐ ಡಿ ಕಾಂಟ್ಯಾಕ್ಟಲ್ಲಿ ಏನಿಲ್ಲ ನಾನು ಓದಿದ ಸ್ಕೂಲ್ ನಾನು ನನ್ನ ಹಸ್ಬೆಂಡ್ ಸಿಂಚನ ಎಲ್ಲ ಓದಿದ ಸ್ಕೂಲ್ ಸೌಂದರ್ಯ ಅವರಿಬ್ರು ಪರವಾಗಿಲ್ಲ ಇವಳು ನರ್ಸರಿಯಿಂದ ಸೆಕೆಂಡ್ ಪಿ ವರ್ಗೂ ಅಲ್ಲೇ ಅವ್ಳ ಕರ್ಮ ನಮ್ಮ ಅಣ್ಣನ ಚೇಂಜ್ ಇವರು ಚೇಂಜ್ ಮಾಡೋರು ಹೌದು ನರ್ಸರಿಯಿಂದ ಸೆಕೆಂಡ್ ಪಿ ಯು ಕಮ್ಮಿನ ಡಿಗ್ರಿನೂ ಅಲ್ಲೇ ಓದ್ಬಿಡು ಡಿಗ್ರಿ ನೋಡ್ಕೊಂಡ್ಬಂದಿದ್ದೀನಿ ಯಪ್ಪ ಈ ವ್ಲಾಗರ್ಸ್ ಎಲ್ಲ ಫೋನ್ ಅದು ಹೆಂಗೆ ಗುರು ಹಿಂಗೆ ಹಿಡ್ಕೊಂಡೆ ವಿಡಿಯೋ ಮಾಡ್ತೀರಾ ಕೈ ನೋವಲ್ಲ ನಂಗೆ ಹಿಂಗೆ ಕೆಳಗೆ ಹಿಡ್ಕೊಂಡು ಕೈ ನೋಡ್ತೈತೆ ಇನ್ನೇನಾದ್ರು ಮೇಲೆ ಹಿಡ್ಕೊಂಬಿಟ್ರೆ ಕೈ ಎಷ್ಟು ನೋವಲ್ಲ ಹಿಂಗೆ ತಿರುಗಿಸಿನೇ ಅದು ಲೂಸ್ ಆಗೋದದು ಹ್ಞೂ ಸಿಂಚು ಹಂಗೆ ತಿರುಗಿಸಿ ಅದು ಲೂಸ್ ಆಗುತ್ತೆ ನಾನು ತಿರುಗಿಸಿದ್ದೀನಿ ಅವ್ನು ತಿರುಗಿಸ್ತಾನೆ ಅವನು ತಿರುಗಿಸಿರೋಕೆ ಅಂದರೆ ನಾವು ತಿರುಗಿಸಿದ್ರೆ ಹೇಳಿದ್ದು ಅವ್ನಿಗೆ ಆ ಥರ ಮಾಡೋದು ಅಂದರೆ ಖುಷಿ ಅವ್ನು ಸಡನ್ನಾಗಿ ತಿರುಗಿಸ್ತಾನೆ ಇದು ಕ್ಲಾರಿಟಿಯಾಗಿ ಬರ್ತೈತೋ ಏನೋ ಬ್ಲಾಗ್ ಗೊತ್ತಿಲ್ವಲ್ಲ ನೋಡು ಗೊತ್ತೈತಲ್ಲ ಫೇಸ್ ನಿಮ್ಮ ಅಕ್ಕ ಇರೋದಕ್ಕಿಂತ ಹೋಯ್ತು ಕಾಣ್ತೀನಿ ಓ ಇಲ್ಲಿ ನೋಡಿ ಗಸ್ ಸೌಂದರ್ಯ ಸ್ಕೂಲ್ ಸೌಂದರ್ಯ ಕಾಂಪೋಸೈಟ್ ಪಿ ಯು ಕಾಲೇಜ್ ನನ್ನ ಕಾಲೇಜ್ ನಾನು ಓದಿದ್ದಿಲ್ಲ ಸ್ಕೂಲ್ ಪಿ ಯು ಕಾಲೇಜ್ ಇಲ್ಲೇ ಅಂದರೆ ಪಿ ಯು ಇಲ್ಲಿ ಫಸ್ಟ್ ಪಿ ಯು ಮೈಸೂರಲ್ಲಿ ತಕ್ಕ ಸ್ಕೂಲ್ ಇಲ್ಲಿ ಅಷ್ಟೇ ನರ್ಸರಿಯಿಂದ ಫಿಫ್ತ್ವರೆಗೂ ಇಲ್ಲೇ ಆಮೇಲೆ ಫಸ್ಟ್ ಪಿ ಯು ಮೈಸೂರಲ್ಲಿ ಸೆಕೆಂಡ್ ಪಿ ಯು ಮಾತ್ರ ಇಲ್ಲಿ ಅಷ್ಟೇ ಫುಲ್ ಪಿ ಎಚ್ ಡಿ ಮಾಡಿದ್ದೀವಿ ಸ್ಕೂಲು ಈ ಕಾಲೇಜ್ ಎರಡು ಸೇರ್ಕೊಂಡು ಮನೆ ಪಕ್ಕದಲ್ಲೇ ಇರೋದ್ರಿಂದ ಹಾಕೋ ಹಂಗೂ ಪಿ ಯುಗೆ ಬೇರೆ ಕಡೆ ಹೋಗ್ತೀನಿ ಅಂತಿಲ್ಲ ಇವ್ರ ಅಪ್ಪನೇ ತಂದಿಲ್ಲ ಎಸ್ತಿದ್ದು ಇಲ್ಲ ಹೆಂಗೋ ಬೇರೆ ಕಡೆ ಅವರು ಹೋಗ್ತಿದ್ದೇನೋ ಅವ್ರ ಅಪ್ಪನೇ ತಂದು ಎಸ್ತಿದ್ರು ಇಲ್ಲೇ ಇರು ಅಂತ ನೆಲಮಂಗ್ಲ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ ಹಂಗೆಲ್ಲ ಆಗಿರೋ ಗೈಸ್ ಇವಳು ನಿಜ ಹೋಗ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ರಜಾ ಇರೋಳು ಕಾಲು ನೋವು ಕೈ ನೋವು ಅಂತ ಇರೋಳೆ ಟ್ರಾವೆಲ್ ಮಾಡಿ 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 ಸುಸ್ತಾಗೋದು ಎಲ್ಲೋ ಒಂದೊಂದು ದಿನ ರಜಾ ಹಾಕೊಂಡಿರೋ ಅದೇ ಒಟ್ಟು ಒಂದಿನ ಅವ್ರು ಆಗ್ತಿದ್ದ ಇಲ್ಲಿವರೆಗೂ ಒಂದಿನ ಬಂತಾಗ್ತಿಲ್ಲ ಬಂತಂದ್ರೆ ಏನಂತಾನೆ ಗೊತ್ತಿಲ್ಲ ನಾನು ಹಾಕಿದ್ದೀನಿ ಬಿಡಿ ಅಂದರೆ ಎಲ್ಲೂ ಹೋಗೋಕ್ಕಲ್ಲ ಇವ್ರ ಮನೆಗೆ ಹೋಗೋದಕ್ಕೆ ಮಾತ್ರ ಮದುವೆಗಿನ ಮುಂಚೆ ಎಲ್ಲ ಅಂದರೆ ಚಂದನ ಮೀಟ್ ಮಾಡೋಕ್ಕೆ
ಇವ್ರ ಅಮ್ಮನ ಮೀಟ್ ಮಾಡೋಕ್ಕೆ ಇವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೆ ಅಷ್ಟೇ. ನಮ್ಮ ಕಾಲೇಜಲ್ಲಿ ಗೊತ್ತಾ, ಇವಳನ್ನ ಮೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಬಂದಾಗೆಲ್ಲ ಇವಳು ಸ್ಕೂಲಲ್ಲೇ ಇರೋಳು. 4 ಗಂಟೆನೋ 3 ಗಂಟೆನೋ ಕಾಲೇಜಲ್ಲೇ ಬಂಕ್ ಮಾಡಿಲ್ಲ, ಸ್ಕೂಲಲ್ಲಿ ಬಂಕ್ ಮಾಡ್ತೀರಾ ಇದೇ ಇದೇ ಸ್ಕೂಲ್, ಇದೇ ಮೇನ್ ಗೇಟು. ಇದೇ ಮೇನ್ ಗೇಟು. ಇದು ಇಲ್ಲಿ ಒಳಗೆ ಹೋದ್ರೆ ಗ್ರೌಂಡ್ ಎಲ್ಲ ಕಾಣಿಸುತ್ತೆ. ರೈಟಿಗೆ ತಿರುಗಿದ್ರೆ ಸ್ಕೂಲ್. ಸ್ಪೋರ್ಟ್ಸ್ ಇರುತ್ತೆ. ಲಾಸ್ಟ್ ಅವರು 1:30ಗೆ ನಾವು 1:30ಗೆ ಬಂದಿದ್ದು ನಿಂತ್ಕೊಳ್ಳಿ ಕಾಣ್ತೀನಿ. ಏನು ಮಾಡಿದ್ವಿ 1:30ರಲ್ಲಿ? ಸ್ಪೋರ್ಟ್ಸು ನಿನಗ ಕಾಲೇಜಲ್ಲಿ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾರ ಗೈಸ್? ಇದು ಸ್ಪೋರ್ಟ್ಸ್ ಅಂದರೆ ಏನು ಹೇಳಿ? PU ಕಾಲೇಜ್. ಹಾಂ, ಓ ಅದಾ. ಇದು ಕಾಂಪೋಸಿಟ್ PU ಕಾಲೇಜ್. ಇದು ಎಂಟ್ರೆನ್ಸ್. ಒಳಗೆ ಹೋದ್ರೆ ರೈಟ್ ತಿರುಗಿಕೊಂಡ್ರೆ ಸ್ಟೇರ್ ಕೇಸ್ ಇದೆ, ಹತ್ಕೊಂಡು ಹೋಗ್ಬೇಕು. ರೈಟ್ ನಮ್ಗೆ ಗೊತ್ತಿಲ್ಲ ಹತ್ಕೊಂಡು ಹೋಗೋದಂತೆಲ್ಲ ಬೇಕೋಬಿಡಿ, ಹೇಳ್ದೆ. ರೈಟಿಗೆ ತಿರ್ಕೊಂಡು ಸ್ಟೇರ್ ಕೇಸ್ ಹತ್ತಿರ ಕ್ಲಾಸ್ ಸಿಗುತ್ತೆ ಅಂತ, ಆಯಿತಾ? ಆ್ಯಂಡ್ ಇಲ್ಲಿ ನಮ್ಮ ಕಾಲೇಜು ಗರ್ಲ್ಸು ಬಾಯ್ಸ್ ಎಲ್ಲ ಗಾಡಿ ನಿಲ್ಲಿಸಿಲ್ಲ. ಇಲ್ಲಿ ನಾನು ಚಂದು ಮೀಟ್ ಆಗ್ತಿದ್ದು ಪ್ಲೇಸ್ ಇದೆ ಗೈಸ್ ಜಾಸ್ತಿ. ಆ ರೋಡ್ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಲೆಫ್ಟಲ್ಲಿ ಒಂದು ರೋಡ್ ಇದೆ. ಅದೇ ಯಾರು ಬರಲ್ಲ, ಯಾರೂ ಬರ್ತಿರ್ಲಿಲ್ಲ. ಈಗ ನಾನು ಅಲ್ಲೇನೋ ಹಾಂ ಬರ್ಡೇ ಪಾರ್ಟೀಸ್ ಇದ್ದಾರೆ ಮಾಡ್ಕೊತ. ಅದು ಒಂಥರ ಫೇವ್ರೆಟ್ ಸ್ಪಾಟ್ ನನಗೂ ಚಂದು. ಅಲ್ಲೇ ಮೀಟ್ ಮಾಡಿದ್ರೆ ಅಲ್ಲಿ ಮಾತಾಡ್ರೆ ಮಾತ್ರ ಸಮಾಧಾನ ಆಗ್ತಿದ್ದು. ಇನ್ನೆಲ್ಲಿ ರೋಡ್, ಯಾವ ರೋಡ್ಗೆ ಹೋದ್ರೂ ಇಷ್ಟ ಆಗ್ತಿರ್ಲಿಲ್ಲ. ಅಂದರೆ ಜನ ಇದ್ರೂ ಅಷ್ಟೇ ಇಲ್ಲ, ಇಷ್ಟ ಆಗ್ತಿಲ್ಲ. ಚೆನ್ನಾಗಿ ಬಂದ್ವಿ ನಮ್ಮನೆ ರೋಡ್ಗೆ ಫೈನಲಿ. ನಮ್ಮ ಮನೆ ಕಾಲೇಜ್ಗೂ ಸ್ಕೂಲ್ಗೂ ಎಷ್ಟು ಹತ್ರ ಬಂದಿತ್ತು. ಹಾಂ, ಕಾಲೇಜಲ್ಲಿ ಅಂದರೆ 1/4 ಮೀಟರು ಇಲ್ಲೇನೋ. ನಮ್ಮ ಮನೆ ಮೇಲ್ಗಡೆ ಅವರು ತಿಲಕಮ್ಮ ಗೈಸ್. ಹರ್ಷಿತ್ ನೋಡ್ದಂಗೆ ಇವ್ರು ಏನೋ ನನ್ನ ಲಾಗ್ ನೋಡಿ ನಮ್ಮನೆ ಮೇಲ್ಗಡೆ ಅವರು ತಿಲಕಮ್ಮ ಈ ಥರ ಟೋನಲ್ಲಿ ಹೇಳಿದ್ದೀನಿ ನೋಡ್ರೆ ಬೇಕು ಅಂತಾರಲ್ವಾ ಅವರು ಆಂಟಿ ಗೈಸ್. ಹೌದು, ಸೋ ಸ್ವೀಟ್, ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಚೆನ್ನಾಗೆ ಮಾತಾಡ್ಸೋದು, ಎತ್ಕೊಳ್ಳೋದು ಎಲ್ಲ ಗುಡ್, ಚೆಂದ ಇದೆ. ನೀನು ಅವ್ರ ಥರ ನೋಡ್ತಾ ಇದ್ದೀವಿ. ಅವನು ಅವ್ರದ್ದೆಲ್ಲ ಡುಮ್ಮ ಕಾರ್ಸೋದ್ರೆ ಇವಂದು ಪುಟಾಡಿ ಕಾರ್. ಸೊ ಮನೆಯಿಂದ ಆಚೆ ಬಂದು ಎಲ್ಲೆಲ್ಲಿ ಹೋಗಿ ಏನೋ ನೋಡ್ಕೊತೀನಿ ಗೈಸ್. ಇದೇ ಲಾಂಗ್ ವಿಡಿಯೋ ಇದೇ ಒಂಥರ ಮಿನಿ ವ್ಲಾಗ್ ಹೋಗಿ ಲಾಂಗ್ ವಿಡಿಯೋ ಆಗಿದೆ. ಎಷ್ಟು ವಾಪಸ್ ಬರ್ತಾ ಇದ್ದೀನಿ, ಯಾಕಂದರೆ ಮಾತಾಡ್ಕೊಂಡು ಲಾಗ್ ಮಾಡ್ಕೊಂಬರ್ತಾ ಇಶ್ಯೂಗೆ 20 ರೂಪೀಸ್ಗೆ ಏನಾದ್ರು ಕೊಡ್ಸೋಣ ಅಂತ ಅಂದ್ಕೊಂಡು ಅವ್ರ ಅಜ್ಜಿ ಹೇಳಿತ್ತಾ, ಏನೂ ಕೊಡಿಸ್ಲೇ ಇಲ್ಲ, ಮರ್ತ್ಬಿಟ್ಟು ಬಂದೆ. ಸೊ ಅದಕ್ಕೆ ಮನೆ ರೋಡ್ ಡೆಡ್ ಎಂಡಲ್ಲೇ ಒಂದು ಅಂಗಡಿ ಇದೆ, ಕೊಡ್ಸೋಣ ಅಂತ. ಬಾ ಬೇಗ. ಬರ್ತಾನೆ ಇಲ್ಲ ಅವಳು, ಏನೋ ವ್ಲಾಗ್ ಮಾಡ್ತಿದ್ದಲ್ಲ, ನಾನೇ ಕ್ಯಾಪ್ಚರ್ ಮಾಡ್ತಾವಳೆ ಅನಿಸುತ್ತೆ. ಕರೆದ್ಲು, ಸೊ ಅದು ನಾನು ತಿರುಗಿಲ್ವಲ್ಲ, ಅದನ್ನೇ ಮೋಸ್ಟ್ಲಿ ಕ್ಯಾಪ್ಚರ್ ಮಾಡಿರಬೇಕು. ಏನೋ ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದಾಳೆ. ಏನು ಮಾತಾಡಿಸ್ತಿದ್ಯಾ? ಏನೋ ಕರಿತಾ ಇದ್ದಾನೆ ನನ್ನ ಮಗ ಈಶನ್. ಸೊ ಅಂಗಡಿ ಬಂತು, ಇದೆ ಅಂಗಡಿ. ಏನಾದ್ರು ತಗೋಬೇಕು ಗೈಸಿಗ. ಕರಿತಿದ್ಯಾ? ಯಾವ ಬಿಸ್ಕೆಟ್ ತಿಂತ್ಯಾ? ಮ್ಯಾರಿಗೋಲ್ಡ್ ಕೊಡಿ, 20 ರೂಪೀಸ್ ಕೊಡಿ. 10 ರೂಪೀಸ್ ಅದು ನೋಡಿ ಒಂದ್ಸತಿ. ಹಾಂ 20ನಾ? 10 ರೂಪೀಸ್ ತಗೊಳ್ಳಿ, ನಾನು 10 ರೂಪೀಸ್ ಬೇರೆ ಏನು ತಂತ್ಯಾ? ಗೋಲ್ಗಪ್ಪ ತಿಂದಿದ್ದು ಸಾಕಾಗ್ಲಿಲ್ಲ ನಿನಗೆ? ಇಲ್ಲ, ಇದು ಕೊಟ್ಬಿಡಿ. ಅದೇನು ಕೇಕು? ಚೈಲ್ಡ್ ಥರ ಏನೋ ಕೇಕ್ ಎಲ್ಲ ತಂದವಳೆ. ತಿನ್ ನೋಡ್ರಿ. ಇದು ಕೇಕ್ ಕೊಡಿ ನಾವು. ಅದು ಬೆಳಗ್ಗೆ ಅಮೌಂಟ್ ಕೊಡ್ತೀನಿ ಅಣ್ಣ. 10 ರೂಪೀಸಾ? 10 ರೂಪೀಸ್ ಅಂತ ಇದು 20 ರೂಪೀಸ್ ನನ್ನ ಮಗಂಗೆ. 20 ರೂಪೀಸ್ ಕೊಡ್ಬೇಕಾ? ಹೌದು. ನಾನು ನೀವು ಕ್ಯಾನ್ಸಲ್ ಮಾಡ್ತೀರಾ ಅನ್ಕೊಂಡು ತಗೊಂಡೆ. ಬೆಳಗ್ಗೆ ಕೊಡ್ತೀನಿ ಬಿಡೋದು. ಇವತ್ತು ಫುಲ್ ಚೀಟ್ ಡೇ.
ಅವಳ್ದು ನಾನು ನೋಡ್ದಂಗೆ ಉಂಟೆ ಗೈಸ್, ಅವಳದು ಚೀಟ್ ಡೇ. ಹೌದು, ಅವಳು ಎವ್ರಿಡೇ ಚೀಟ್ ಡೇನೇ ಅವಳದು, ಗ್ಯಾರಂಟಿ. ನೋಡಿ ನಾಳೆಯಿಂದ ಮಿಸ್ಸೇ ಇಲ್ಲ. ನಾಳೆಯಿಂದ ನೋಡ್ಬಿಟ್ಟು ಮಾತಾಡ್ಬೇಕಪ್ಪ. ನೋಡ್ತೀನಿ ನಾವೇ ಬೇರೆ ನಾಳೆ. ನೋಡಿ ನಮ್ದು ಕ್ಲಿಪ್ಸ್ ಐತಪ್ಪ, ಇಸ್ಕೊಂಡು ಹಾಕ್ಬೇಕು. ಏನೋ ಕ್ಲಿಪ್ಸ್ ಅಂತೆ. ಏನು ಕ್ಯಾಪ್ಚರ್ ಮಾಡಿದ್ದೆವು ಗೊತ್ತಿಲ್ಲ. ಏನು ಮಾಡಿದ್ಯಾ? ಏನೋ ಐತೆ. ಏನೋ ಮಾಡಿರ್ತಾಳೆ ಗೈಸ್. ನಾನು ಏನು ಮಾಡೇ ಇಲ್ಲ. ಏನು ಮಾಡಿರ್ತಾಳೆ? ಖಾಲಿ ವಿಡಿಯೋ ಮಾಡ್ಕೊಬಂದಿರ್ಬೇಕಷ್ಟೇ. ಹಾಂ, ಕ್ಲಿಪ್ಪಲ್ಲಿ ಆ್ಯಡ್ ಆಗುತ್ತೆ, ನೀವು ನೋಡಿ ಫ್ರೆಂಡ್ಸ್. ಏನು ಮಾಡಿದ್ದೆ? ನಾನು ಏನು ಮಾಡಿದ್ದೆ? ಕಂಪ್ಲೇಂಟ್ ಕಂಪ್ಲೇಂಟಾ? ಏನು ಬಿಟ್ಟು ಬಂದೆ ಅಂತನಾ? ಏ ಅಲ್ಲ, ಮತ್ತೆ? ಬೇರೆ ಏನೋ ನೋಡಿ, ನೀವು ಎಡಿಟ್ ಮಾಡೋದು ನೋಡ್ಕೊಳ್ಳಿ. ಏನು ಮಾಡಿದ್ದಾಳೆ ನೋಡಮ್ಮ ಮನೆಗೆ. ಅದು ವಿಡಿಯೋ ಕಳಿಸ್ತಾರೆ. ಕಂಪ್ಲೇಂಟ್ ಕಂಪ್ಲೇಂಟಾ? ಗೊತ್ತಾಗಿರುತ್ತೆ. ಅದು ಏನೋ ಕರು ತಿರ್ಗಿಲ್ಲ ಅಂತ ಅಂದಲ್ಲ ಅದಾ? ಏ ಲೇಶು ಹಾಯ್. ಸಡನ್ನಾಗಿ ಇರಲಿ ಅವನು ಏ ಅಂತ ನಂಗೆ ಕೇಳಿಸ್ಲಿಲ್ಲ. ಬೂಸ್ಟ್ ಕುಡ್ದ? ಬೈಯುತ್ತೆ, ತಿನ್ಬೇಕು ನನಗೆ. ಬೂಸ್ಟ್ ಕುಡ್ದ? ಸೈಡಿಗೆ ಬಾರೋ, ಅವ್ರು ಹೋಗ್ಲಿ. ಬೂಸ್ಟ್ ಕುಡ್ದ? ಹಾಯ್ ಹೇಳು ವ್ಲಾಗಿಗೆ. ಹಾಯ್ ಹೇಳು. ಹಾಂ, ಗುಡ್ ಬಾಯ್. ನೀನು ಹೋಗು ಯೂಟ್ಯೂಬಲ್ಲಿ ನೋಡು, ಬರ್ತೀಯಾ ನನ್ನ ವ್ಲಾಗಲ್ಲಿ. ಹಾಂ, ಅವನು ಇಸ್ಕೊಳಕ್ಕೆ ಬಂದ ಗೈಸ್. ಆ್ಯಕ್ಚುಲಿ ನಾನೇ ನಾಳೆ ತಿನ್ನಂಗಿಲ್ಲ ಅಂದ್ಬಿಟ್ಟು ಈಗ ತಿಂತಿದ್ದೀನಿ. ಏನೋ ಇಸ್ಕೊಳಕ್ಕೆ ಬಂದ ಗೈಸ್. ಅವಳು ತಿಂತಿದ್ಲ. ಏನದು ಅಂತ ಕೇಳ್ದ, ಇಸ್ಕೊಂಡು ತಿನ್ನಕ್ಕೆ ಅಂತ. ಇವಳು ಓಡ್ತಾಳೆ, ಏನಿಲ್ಲ ಚೈಲ್ಡ್ ಥರ ಓಡ್ತಾಳೆ. ನಾಳೆಯಿಂದ ಏನು ತಿನ್ನಂಗಿಲ್ಲ ನಾನು. ಕೇಕ್ ಕೇಕು ಎಷ್ಟೊತ್ತಿ ಅವರೇ ಹೇಳಿದ್ರು. ಕೇಳ್ತಾನೆ. ಹಾಂ, ಮನೇಲಿ ಹೋಗಿ ಅವನಿಗೂ ಬೇಕಂತೆ. ಹೋಗಿ ಅಲ್ಲಿ ಕೊನೆ ಅಂಗಡಿ ಐತಲ್ಲ, ಕಾರ್ಮಲ್ ಅಂಗಡಿ, ಬಾ. ಓಕೆ ಗೈಸ್, ಇಲ್ಲಿಗೆ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಬಾಯ್. ಲೈಕ್, ಕಮೆಂಟ್, ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.